ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಬ್ಲಶ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಶಿಲ್ಪಾ. ನಾನು ಸಿಂಗಾಪುರಿಂದ ವೀಡಿಯೋಸ್ನ ಮಾಡ್ತೀನಿ. ಬೆಳಗ್ಗೆನೇ ಹಣ್ಣು ತರಕಾರಿ ಎಲ್ಲ ತರೋಣ ಅಂತ ಹೇಳಿ ಶಾಪಿಂಗಿಗೆ ಹೋಗ್ತಾ ಇದ್ದೀನಿ. ಇವತ್ತು ಫಸ್ಟ್ ಚೇಂಜ್ ನಾನು ಯಾವುದೇ ಮಾಲಿಗೆ ಹೋಗ್ತಾ ಇಲ್ಲ. ಸಿಂಗಾಪುರ್ನಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಬಿಲ್ಡಿಂಗ್ಸು ಮಾಲ್ಸು ತುಂಬಾ ಇದೆ. ಆದರೆ ನಾನು ಇವತ್ತು ನಿಮ್ಮ ಜೊತೆಗೆ ಸಿಂಗಾಪುರ್ನಲ್ಲಿರೋವಂಥ ಲೋಕಲ್ ಮಾರ್ಕೆಟು, ಅಲ್ಲಿ ಏನೆಲ್ಲ ಸಿಗುತ್ತೆ, ಯಾವ ಥರ ವ್ಯಾಪಾರ ವಹಿವಾಟು ನಡೆಯುತ್ತೆ ಅನ್ನೋದನ್ನು ನಿಮ್ಮ ಜೊತೆಗೆ ತೋರಿಸ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮನೆಯಿಂದ ಒಂದು 4 ಸ್ಟಾಪ್ ಅಷ್ಟೇನೇ ಈ ಲೋಕಲ್ ಮಾರ್ಕೆಟ್ ಇರೋದು. ಯೂಶ್ವಲಿ ನಾನು ಸೈಕಲಲ್ಲಿ ನನ್ನ ಮಗನ ಸ್ಕೂಲಿಗೆ ಬಿಟ್ಬಿಟ್ಟು ಇನ್ನು ಅರ್ಧ ರೋಡ್ ಅಷ್ಟೇನೇ ಸೈಕಲಲ್ಲೇ ಹೋಗಿ ನಾನು ಎಲ್ಲ ತೊಗೊಂಡು ಬರ್ತಾಯಿದ್ದೆ. ಇವಾಗ ಅವನಿಗೆ ಒಂದು ವಾರ ಸ್ಕೂಲ್ ರಜೆ ಇರೋದ್ರಿಂದ ಕ್ಲೈಮೇಟು ತುಂಬಾ ಚೆನ್ನಾಗಿತ್ತು, ಮಳೆ ಬಂದಿತ್ತು. ಹಾಗಾಗಿ ಇರಲಿ ಬಸ್ಸಲ್ಲಿ ಹೋಗೋಣ ಅಂತ ಹೇಳಿ ಬಸ್ಸಲ್ಲಿ ಹೊರಟೆ. ಇದು ಮಾರ್ಕೆಟ್ ಇರೋದು HDB ಕೆಳಗೆ. HDBನಲ್ಲಿರೋರಿಗೆ ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಅವ್ರಿಗೆ ಮಾರ್ಕೆಟು, ಈ ಥರ ಬಸ್ ಸ್ಟಾಪು, ಒಂದು ಸೂಪರ್ ಮಾರ್ಕೆಟು ಎಲ್ಲದು ಹತ್ರದಲ್ಲೇ ಇರುತ್ತೆ. ನಾವಿರೋದು ಕಾಂಡೋದಲ್ಲಿ, ಬಟ್ ನಮಗೆ ಒಂದು 500 ಕಿಲೋಮೀಟರ್ಸ್ ಬಂದರೆ ಸಾಕು ಇಂಡಿಯನ್ ಶಾಪ್ ಸಿಗುತ್ತೆ. ಹಾಗೆಯೇ ನಮ್ಮ ಕಾಂಡೋದಲ್ಲೇ ಒಂದು ಮಿನಿ ಮಾರ್ಟು ಇದೆ. ಅಲ್ಲೂ ನಮ್ಗೆ ಏನಾದ್ರು ಎಮರ್ಜೆನ್ಸಿ ಇರೋವಂಥದ್ದೆಲ್ಲ, ತೀರಾ ಎಮರ್ಜೆನ್ಸಿ ಬೇಕಿರೋದೆಲ್ಲ ಅಲ್ಲೂ ಸಿಗತ್ತೆ. ಯೂಶ್ವಲಿ ನಾನು 2 ದಿನಕ್ಕೊಂದ್ಸಲ ಈ ಥರ ಲೋಕಲ್ ಮಾರ್ಕೆಟಿಗೆ ಹೋಗಿ ಅಲ್ಲಿಂದ ಹಣ್ಣು ತರಕಾರಿ ಎಲ್ಲ ತೊಗೊಂಬರ್ತಾಯಿದ್ದೀನಿ. ಈ ನಡುವೆ ಅಂತೂ ನಾನು ಬೆಳಗ್ಗೆ ಹೊತ್ತು ಆದಷ್ಟು 7 ಗಂಟೆಯಿಂದ 9 ಗಂಟೆ ಒಳಗೆ ನನ್ನ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಮುಗಿಸ್ಕೊತಾ ಇದ್ದೀನಿ. ಯಾಕೆಂದರೆ ನನ್ನ ಮಗನೂ ಸ್ಕೂಲಿಗೆ ಹೋಗ್ತಾನೆ. ಇನ್ನು ಆಮೇಲೆ ಬಿಸಿಲು ಆದಮೇಲೆ ಕೆಲಸ ಮಾಡೋದಕ್ಕೂ ಮೂಡಾಗಲ್ಲ, ಸುಸ್ತು, ಬಿಸಿಲು ಜಾಸ್ತಿ ಆಗ್ತಿದ್ದಂಗೆ ಬೇವರೋದು, ಸುಸ್ತು, ಕೆಲಸ ಮಾಡೋಕ್ಕೆ ಲೇಝಿ ಅನಿಸೋದು. ಹಾಗಾಗಿ ಆದಷ್ಟು ಬೆಳಗ್ಗೆ ಹೊತ್ತೇ ನನ್ನ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಬಿಡ್ತೀನಿ. ನೀವು ಯಾವ ಥರ ನಿಮ್ಮನೆ ಕೆಲಸಗಳನ್ನ ಯಾವ ಥರ ಮಾಡಿ ಮುಗಿಸ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಲೋಕಲ್ ಮಾರ್ಕೆಟಲ್ಲಿ ಏನಂದರೆ ಎಲ್ಲ ಥರ ತರಕಾರಿ, ಹಣ್ಣು, ಹಂಪಲು ಮಾರ್ಕೆಟಲ್ಲಿ ಏನು ಸಿಗುತ್ತೆ ಸೂಪರ್ ಮಾರ್ಕೆಟಲ್ಲಿ ಅದೇ ಥರ ಕಂಪ್ಲೀಟಾಗಿ ಇರುತ್ತೆ. ಇಲ್ಲಿಗೂ ಅಷ್ಟೇ 365 ದಿನವೂ ಇಂಥ ಫ್ರೂಟ್ ಸಿಗಲ್ಲ ಅನ್ನೋಂಗಿಲ್ಲ. ಸೀಸನ್ ಟೈಮಲ್ಲಿ ಆ ಫ್ರೂಟ್ ತುಂಬಾ ಚೆನ್ನಾಗಿರುತ್ತೆ. ಅನ್ಸೀಸನ್ ಆದರೂ ಎಲ್ಲ ಫ್ರೂಟ್ಸು ಇದ್ದೇ ಇರುತ್ತೆ. ನನಗೆ ಈ ಮಾರ್ಕೆಟು ತುಂಬಾ ಇಷ್ಟ. ಯಾಕೆ ಅಂದರೆ 365 ದಿನವೂ ಜಾಕ್ ಫ್ರೂಟ್ ಸಿಗುತ್ತೆ. ಅದರಲ್ಲೂ $10ಗೆ ನಾವು 3 ಫ್ರೂಟ್ನ ಪಿಕ್ ಮಾಡ್ಬೋದು. ಹಾಗಾಗಿ ನಾನು ಈ ಸಲ ತಂದಿದ್ದ ಫ್ರೂಟ್ನ ಮುಂದಿನ ಸಲ ತರಲ್ಲ, ಚೇಂಜ್ ಮಾಡ್ತಾನೇ ಇರ್ತೀನಿ. ಒಂಥರ ನನಗೆ ಈ ಮಾರ್ಕೆಟಿಗೆ ಬಂದಾಗ ನಾವು ಲೋಕಲ್ ಮಾರ್ಕೆಟ್, ನಾವು ಮೈಸೂರು ಬೆಂಗಳೂರಲ್ಲಿ ಯಾವ ಥರ ವ್ಯಾಪಾರ ಮಾಡ್ತೀವಿ ಅದೇ ಫೀಲ್ ಆಗುತ್ತೆ. ಇಲ್ಲೇನು ಅಂದರೆ ಬರೀ ಕ್ಯಾಶ್ ಅಷ್ಟೇ ಒಂದೊಂದು ಶಾಪಲ್ಲಿ ಯೂಸ್ ಮಾಡೋದು. ಇಲ್ಲಿ ಮ್ಯಾಂಗೋ ನೋಡಿದ್ರಲ್ಲ, ಒಂದು ಮ್ಯಾಂಗೋ $2 ಇತ್ತು. ಬಟ್ ಸ್ಮೆಲ್ ಮಾಡ್ತಾಯಿದ್ದೆ, ಅಷ್ಟು ಸ್ಮೆಲ್ ಬರ್ತಾ ಇರಲಿಲ್ಲ. ಹಾಗಾಗಿ ತಗೊಳ್ಳೋ ಬೇಡೋ ಅಂತ ಡೌಟಾಗಿ ಇಟ್ಬಿಟ್ಟೆ. ಇಲ್ಲ ಆಂಟಿ ಬೀಡ್ಸ್ ಹಾಕಿ ಈ ಥರ ಥ್ರೆಡ್ಡಲ್ಲಿ ಎಲ್ಲ ಪೋಣಿಸಿ ಎಲ್ಲ ಕೊಡ್ತಾಯಿದ್ರು. ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಯಿತು. ಯಾಕೆಂದರೆ ನಾನು ಕಾಲೇಜ್ ಡೇಸಲ್ಲಿ ನನ್ನ ಡ್ರೆಸ್ ಮ್ಯಾಚಿಂಗಿಗೆ ನಾನು ಇದೇ ಥರ ಬೀಡ್ಸ್ ಎಲ್ಲ ತಗೊಂಡು ಅದು ಸರ ಎಲ್ಲ ಪೋಣಿಸ್ಕೊಂಡು ಎಲ್ಲ ಮಾಡ್ತಿದ್ದೆ. ಇವಾಗ ಏನು ಗೋಲ್ಡಲ್ಲಿ ಮಾಡ್ತಾರಲ್ಲ ಅದೇ ಥರ ಸೇಮ್ ಟು ಸೇಮ್ ನಾನು ಮಾಡ್ಕೋತಾ ಇದ್ದೆ. ಅದು 5 ವರ್ಷದ ಹಿಂದೆ ಅಂದರೆ ನಂಬ್ತೀರಾ? ನಿಮಗೆ ಆ ಥರ ವೀಡಿಯೋಸ್ ಬೇಕು ಅಂದರೆ ಹೇಳಿ, ನನ್ನ ಹತ್ರ ಆ ಥರ ಸರಗಳೆಲ್ಲ ಇದೆ. ಅದನ್ನು ನಾನು ಮೈಸೂರಿಗೆ ಹೋದಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಎಲ್ಲ ಫ್ರೂಟು ಎಷ್ಟು ಫ್ರೆಶ್ ಆಗಿದೆ. ಇದು ನೋಡಿದ್ರೆ ಲೋಕಲ್ ಮಾರ್ಕೆಟ್ ಅನ್ಸುತ್ತೆ, ಅಷ್ಟು ಕ್ಲೀನಾಗಿ ಹೈಜಿನಿಕ್ಕಾಗಿ ಇಟ್ಟಿರ್ತಾರೆ ಫುಲ್ ಮಾರ್ಕೆಟೆಲ್ಲ. ಕೆಳಗೆಲ್ಲ ಈ ಥರ ತರಕಾರಿ, ಹಣ್ಣು, ಹಂಪಲು ಆದರೆ ಮೇಲೆ ನಾನ್ ವೆಜ್ ಅವ್ರಿಗೇ ಒಂದು ಫ್ಲೋರ್ ಫುಲ್ ಇದೆ. ಯೂಶ್ವಲಿ ನಾನು ವೆಜ್ ಇರೋದ್ರಿಂದ ಇಲ್ಲಿ ಕೆಳಗಡೆ ಏನು ತರಕಾರಿ ಹಣ್ಣೆಲ್ಲ ಸಿಗುತ್ತೆ ಅದನ್ನು ತೊಗೊಂಡು ಮನೆಗೆ ಹೊರಡ್ತಾ